ಮಗ ಏನು ಗುಸು ಮಾಡ್ತಿದ್ದೆ? ಅಯ್ಯೋ, ಇವ್ ನಮ್ ತಿಕ್ಕೊಂಡಿ ಅಲ್ಲ. ಹಾ ಹೌದು, ಇವತ್ತು ಇವ್ರ ಅಮ್ಮನ ಹತ್ರ ಹೇಳ್ಬೇಕು, ಮಗನ ಪೇರೆಂಟ್ಸ್ ಮೀಟಿಂಗ್ಗೆ ಬರೋಕ್ಕಾಗುವುದಿಲ್ಲ, ಈ ತರ ಸುತ್ತಾಡೋಕಾಗುತ್ತೆ. ಇವು ಅಂತ ನನ್ನೇ ನೋಡ್ತಾನೆ. ಇವತ್ತು ನಮ್ಮ ಅಮ್ಮನ ಹತ್ರ ಪಕ್ಕಾ ಕಂಪ್ಲೇಂಟ್ ಹೇಳ್ತಾರೆ ಇವರು. ಇವತ್ತು ನಾ ಸತ್ತೆ. ಮಗ, ಇವ್ರು ನಿಮ್ ಸರ್ ಅಲ್ವಾ? ಇವತ್ತು ಕೇಳೇ ಬಿಡ್ವಾ, ಇವ್ರ ಶಾಲೆಯಲ್ಲಿ ಎಂತಕ್ ಪೇರೆಂಟ್ಸ್ ಮೀಟಿಂಗ್ ಮಾಡೋದಿಲ್ಲ ಅಂತಿ? ಅಮ್ಮ, ಇವತ್ತು ಬೇಡ. ಇವತ್ತು ನಮ್ಮನೆಗೆ ಅಜ್ಜ ಅಜ್ಜಿ ಬರ್ತಾರಲ್ಲ, ಅದಕ್ಕೆ ಬೇಗ ಮನೆಗೆ ಹೋಗುವ. ಅಷ್ಟೇನ್ ತಡ ಆಗುದಿಲ್ವಾ? ಸ್ವಲ್ಪ ಮಾತಾಡ್ಕೊಂಡು ಹೋಗುವ. ಎಷ್ಟೊತ್ತು ಬೇಕು? ಅಮ್ಮ, ನಂಗೆ ಅನ್ನ ಹಸ್ವಾಯ್ತದೆ, ಪಟ್ಟ ಬಾ ಹೋಗುವ. ಮಗ, ಸ್ವಲ್ಪ ಸರ್ ಹತ್ರ ಮಾತಾಡ್ಕೊಂಡು ಹಾಗೆ ಪಾರ್ಸಲ್ ತಕೊಂಡು ಹೋಗುವ. ಇವತ್ತು ನಾ ಸತ್ತೆ. ಹಾ ಮೇಡಮ್, ನೀವು ತಿಕ್ಕೊಂಡಿ ಅವ್ರ ಅಮ್ಮ ಅಲ್ವಾ? ನೀವ್ಯಾಕೆ ಪೇರೆಂಟ್ಸ್ ಮೀಟಿಂಗ್ಗೆ ಬರುವುದಿಲ್ಲ? ಹಾ ಸರ್, ನೀವು ಪೇರೆಂಟ್ಸ್ ಮೀಟಿಂಗ್ ಮಾಡಿದ್ರೆ ಮಾತ್ರ ಅಲ್ಲ ನಾವು ಬರುವುದು. ಅಯ್ಯೋ ಮೇಡಮ್, ನಾವು ಪ್ರತಿ ಸಲ ಎಕ್ಸಾಮ್ ನಂತರ ಪೇರೆಂಟ್ಸ್ ಮೀಟಿಂಗ್ ಮಾಡೇ ಮಾಡ್ತೀರಿ. ನಿಮ್ ಮಗನ್ ಬೇಕಾದ್ರೆ ಕೇಳಿ ನೋಡಿ. ಅಯ್ಯೋ, ಇವು ಬೆಂಕಿ ಹಚ್ಚಿಕೆ ಬಂದಾನೆ. ಹಾ ಹೌದಾ ಸರ್, ಇರಿ ನನ್ನ ಮಗನ್ ಕೇಳಿ ನೋಡುತ್ತೆ. ಏನ ಮಗ, ಹೌದನ್ನ ಕಂಪಲ್ಸರಿ ಪೇರೆಂಟ್ಸ್ ಮೀಟಿಂಗ್ ಮಾಡ್ತಾರಣ ಎಕ್ಸಾಮ್ ಆದ್ಮೇಲೆ? ಅಮ್ಮ, ಮಾಡ್ತ್ರೆ ಅದು ನಂಗೆ ಹೇಳಕ್ ನೆನಪಿರೋದಿಲ್ಲಾಗಿತ್ತು. ಹಾ, ಹಾಗಿದ್ರೆ ಇಡೀ ವರ್ಷದಲ್ಲಿ ಒಂದ್ಸಲಾರು ನೆನಪಿರ್ಬೇಕಾಗಿತ್ತಲ್ಲ ನಿನ್ಗೆ. ಹಾ ಮೇಡಮ್, ನಿಮ್ ಮತ್ತೊಂದು ವಿಷಯ ಹೇಳ್ಬೇಕು ಅಂತಿದ್ದೆ. ನಿಮ್ ಮಗ ತುಂಬಾ ಲಿಗಾಡಿ. ಹಾ, ನಿಮ್ ಮಗ ತುಂಬಾ ಕಿಲಾಡಿ. ನಿಮಗೆ ತಿಳಿಸಿ ಹೇಳಿ, ಈ ತರ ಮತ್ತೆ ಮಾಡಬಾರ್ದಂತ. ಹೌದಾ ಸರ್, ಆದ್ರೆ ನಮ್ಮ ಮಗ ಅಷ್ಟು ಇದಂತ ಅನ್ಸುದೇ ಇಲ್ಲ. ಆದ್ರೆ ಅವನ ಬಗ್ಗೆ ಇಷ್ಟೆಲ್ಲ ಕಂಪ್ಲೇಂಟ್ ಇತ್ತಂತ ಗೊತ್ತೇ ಇಲ್ಲಾಗಿತ್ತು ಸರ್. ಸಾರಿ ಸರ್, ಇನ್ಮುಂದೆ ನಮ್ಮ ಮಗ ಹಂಗೆ ಮಾಡೋದಿಲ್ಲ, ಅವನಿಗೆ ತಿಳಿಸಿ ಹೇಳ್ತೀನಿ. ಹಾ, ಮತ್ತೆ ನಾಳೆ ಪೇರೆಂಟ್ಸ್ ಮೀಟಿಂಗ್ ಉಂಟು, ಮರಿದೆ ಬನ್ನಿ. ಹಾ ಮೇಡಮ್, ನಂಗೆ ಲೇಟ್ ಆಯ್ತು, ನಾನು ಹೋಗ್ತೆ. ಹಾ ಸರ್, ಹಾ ತುಂಬಾ ಒಳ್ಳೇದಾಯ್ತು ನೀವು ನಂಗೆ ಸಿಕ್ಕಿದ್ದು. ಇಲ್ಲಂದ್ರೆ ಇವನ ಬಗ್ಗೆ ನಂಗೆ ಏನು ಗೊತ್ತಾಗೋದಿಲ್ಲಾಗಿತ್ತು. ಒಂದು ಪೇರೆಂಟ್ಸ್ ಮೀಟಿಂಗ್ ಮಾಡೋದು ಹೇಳುದಿಲ್ಲ ಅಲ್ಲ, ಮತ್ತು ಸ್ಕೂಲಲ್ಲಿ ಫೇಮಸ್ ಆಗೋಗಿದೆಯಲ್ಲ ಲಿಗಾಡಿ ಮಾಡೋದ್ರಲ್ಲಿ. ಮತ್ತು ನಾಳೆ ಪೇರೆಂಟ್ಸ್ ಮೀಟಿಂಗ್ ಇರೋದು ನಂಗೆ ಹೇಳಿದ್ಯಾ? ಇವತ್ತು ಮನೆಗೆ ಬಂದ್ಕ ನಿಂಗದೆ ಬ್ಯಾಗ್ ಬಾ, ಇವತ್ತು ಮನೆಗೆ ಹೋಗ್ಕೊಂಡು ನಿಂಗದೆ. ಬೈ ಫ್ರೆಂಡ್ಸ್, ಪಾರ್ಟ್ 2 ವಿಡಿಯೋಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ. ಅಲ್ಲಂತ ಗುಸು ಮಾಡ್ತಿದ್ದೆ, ಬ್ಯಾಗ್ ಬಾ ಇವತ್ತು ಮನೆಗೆ ನಿಂಗದೆ. ಹಾ ಅಮ್ಮ, ಬಂದೆ. ಹಾಗೆ ಲೈಕ್ ಮಾಡೋದು ಮರಿಬೇಡಿ.